ಯಲ್ಲಾಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮ ಹಾಗೂ ಜಾಗೃತಿ ಜಾಥಾಕ್ಕೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಚಾಲನೆ. ಡಿಸೆಂಬರ್ 2ರಂದು ಸುಮಾರು ಮಧ್ಯಾಹ್ನ 12:30ಕ್ಕೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮ ಹಾಗೂ ಜಾಗೃತಿ ಜಾಥಾಕ್ಕೆ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಚಾಲನೆ ನೀಡಿ ಮಾತನಾಡಿ, ಇಂದು ನಡೆದ ವಿದ್ಯಾರ್ಥಿಗಳಿಗೆ ರಕ್ತ ತಪಾಸಣೆ ಶಿಬಿರದಲ್ಲಿ ಅನೇಕರಿಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುವುದು ಗಮನಕ್ಕೆ ಬಂದಿತ್ತು. ಇದರಿಂದ ದೇಹದಲ್ಲಿ ನಿಶಕ್ತಿಯಾಗಿ ದೈಹಿಕ ಹಾಗೂ ಮಾನಸಿಕ ಬಲ ಕುಂದುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಆರೋಗ್ಯವನ್ನು ನಿರ್ಲಕ್ಷಿಸದೆ ಪೌಷ್ಟಿಕಾಂಶಯುಕ್ತ ಆಹಾರ ಹಾಗೂ ಸರಿಯಾದ ಜೀವನ ಕ್ರಮವನ್ನು ಅನುಸರಿಸುವ ಮೂಲಕ ಸದೃಢ ನಾಗರಿಕರಾಗಿರಿ ಎಂದರು. ಕಾಲೇಜಿನ ಪ್ರಾಂಶುಪಾಲ ಆರ್.ಡಿ. ಜನಾರ್ದನ್ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸೌಮ್ಯ ಕೆ.ವಿ. ವಿದ್ಯಾರ್ಥಿಗಳಿಗೆ ವಿಶ್ವ ಏಡ್ಸ್ ದಿನದ ಬಗ್ಗೆ ಮಾಹಿತಿ ಹಾಗೂ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ಆರ್.ಎಂ. ಮಾತನಾಡಿದರು. ಯುವ ರೆಡ್ ಕ್ರಾಸ್ ಸಂಚಾಲಕ ಶರತ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಯ ರಕ್ತ ಶೇಖರಣಾ ಘಟಕದ ಮಹಾಂತೇಶ್ ಮತ್ತು ಗ್ರೀನ್ ಕೇರ್ ಸಂಸ್ಥೆಯ ನಿರ್ದೇಶಕಿ ಆಶಾ ಡಿಸೋಜಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಿಮೋಗ್ಲೋಬಿನ್ ಪರೀಕ್ಷೆಯನ್ನು ನಡೆಸಿದರು. ನಂತರ ಪ್ರಾಂಶುಪಾಲರು, ವೈದ್ಯರು ಮತ್ತು ವಿದ್ಯಾರ್ಥಿಗಳು ಸೇರಿ ವಿಶ್ವ ಏಡ್ಸ್ ದಿನದ ಕುರಿತು ಕಾಲ್ನಡಿಗೆ ಜಾಥಾ ನಡೆಸಿ ಕಾಳಂನಗರದ ಎಲ್ಲ ಮನೆಗೆ ಹೋಗಿ ಭಿತ್ತಿಪತ್ರಗಳನ್ನು ಹಂಚಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹೇಶ್ ತಾಳಿಕೋಟೆ, ಆಪ್ತ ಸಮಾಲೋಚಕ ಚಂದ್ರಶೇಖರ್ ಕವಲಗಿ, ರಾಘವೇಂದ್ರ ನಾಯ್ಕ್ ಇದ್ದರು. ಗೀತಾ ಸಿದ್ದಿ ನಿರ್ವಹಿಸಿದರು. ಸೌಮ್ಯ ಪಟಗಾರ್ ವಂದಿಸಿದರು. ಆದರೆ ಈಗ ಕಾಲ ಬದಲಾಗಿದೆ. ಪ್ರತಿ ವರ್ಷ ನಾವು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರೋದ್ರಿಂದ ನಮ್ಮ ಸಿಬ್ಬಂದಿಗಳು ಪ್ರತಿನಿತ್ಯ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಇನ್ನೂ ಆಗಬೇಕು. ಈಗ ನಾನು ಜಸ್ಟ್ ಒಳಗಡೆ ಬರುವಾಗ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾ ಇದ್ದೆ. ಜಸ್ಟ್ ಸುಮ್ಮನೆ ನೋಡಿ ಯಾಕೆ ಎಷ್ಟಿದೆ ಭಾಳ ಶಾಕಿಂಗ್ ಆಯಿತು ನನಗೆ. ನಿಮಗೆಲ್ಲ ಹಿಮೋಗ್ಲೋಬಿನ್ ಎವರೇಜು 8 to 9 to 10 ಇದೆ. ನೀವು ಯಂಗ್ಸ್ಟರ್ಸ್ ನಾಳೆ ನಮ್ಮ ದೇಶದ ಮೇಲೆ ಯಾವುದೇ ದೇಶ ಯುದ್ಧ ಮಾಡಿದರೆ ಅಟ್ಲೀಸ್ಟ್ ಬಂದು ಕೆತ್ತಿಕೊಂಡು ಶಕ್ತಿ ಇರುತ್ತೆ. It doesn't do anything. ಇನ್ನೇನು ಹಾನಿ ಅಂತಂದ್ರೆ it just tries to reduce your immunity. ಅದಕ್ಕೋಸ್ಕರ ಅದನ್ನ acquired immunodeficiency virus ಇದೆ. It is trying to reduce the immunity, the immune system ನ ಬ್ರೇಕ್ ಮಾಡ್ತಾವೆ. ಯಾವುದೇ ಕಾರ್ಯಕ್ರಮ ಸ್ವಲ್ಪ ಜ್ವರ ಬಂದು ನಿಮಗೆ ಸ್ವಲ್ಪ ಶೀತ ಅದೇ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಓಕೆ, ಅದರಿಂದ ಜ್ವರ ಬಂದು ಅದೇ ಕಂಟಿನ್ಯೂ ಆಗ್ತದೆ. ಅಷ್ಟು ಬೇಗ ಟ್ಯಾಬ್ಲೆಟ್ಸ್ ಅವಾಯ್ಡ್ ಆಗೋದಿಲ್ಲ. ಓಕೆ, ಇಟ್ ಟ್ರೈಸ್ ಟು ಬ್ರೇಕ್ ಯುವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ಮೈ ಹೆಲ್ತ್. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ. ನಮ್ಮ ಆರೋಗ್ಯವೇ ದೇಶದ ಭವಿಷ್ಯ.